ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ. ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ. ಇದು ನಿಜವಾದ ಜ್ಯೋತಿಷಿ ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಿಬೇಕು ಅಂತಂದರೆ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ 3 ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ದು. ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ, ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳು ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗತ್ತೆ. ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ, ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ. ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ. ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು. ಅಂದರೆ ಲಗ್ನವನ್ನು ಬದಲಾವಣೆ ಮಾಡಿ. ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ. ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನ ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು. ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ. 3ನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ. ಆ ಪೂಜೆ, ಈ ಪೂಜೆ, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಕರಂಗುಲಿ ಮಾಲ, ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ. ಏಕೆಂದರೆ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದೆ. ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು. ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ. ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷ್ಯವನ್ನು ಕೇಳಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ ಹೇಳ್ಬಿಡ್ತಾರೆ ಕೆಲವರು. ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು. ಯಾಕೆಂದರೆ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ. ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗತ್ತೆ. ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗತ್ತೆ. ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗ್ಲ್ಯಾನ್ಸ್ ಮಾಡಿದ ತಕ್ಷಣವೇ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ. ಇಂಡಿಕೇಶನ್ಸ್ ಮಾತ್ರ. ಬಟ್ ನಿಮಗೆ ನಡೀತಿರುವಂಥ ದಶೆ, ನಿಮ್ಮ ಲಗ್ನ, ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಕರ್ಕಾಟಕ ರಾಶಿ ಬಹಳ ಒಂದು ಎಮೋಷನಲ್ ಆಗಿರುವಂಥ ವ್ಯಕ್ತಿಗಳು, ಭಾವನೆಗಳು ಜಾಸ್ತಿ, ಪ್ರೀತಿ ಮಾಡುವಂಥದ್ದು ಜಾಸ್ತಿ. ಇವೆಲ್ಲವನ್ನು ನೋಡಿದಾಗ ಅಷ್ಟಮದಲ್ಲಿರುವಂಥ ರಾಹು ನೋಡ್ತಾ ಇದ್ದರೆ 100% ಇಲ್ಲಿ ವಿವಾಹದಲ್ಲಿ ಕಿರಿಕಿರಿ, ಮದುವೆ ವಿಳಂಬ ಆಗುವಂಥದ್ದು. ಆಲ್ರೆಡಿ ಮದುವೆ ಆಗಿರೋ ಮ್ಯಾರಿಟಲ್ ಲೆವೆಲ್ ಇಶ್ಯೂಸ್ ಬರೋದು. ಬಟ್ ಇದನ್ನು ಹಾಗೆ ಡೈರೆಕ್ಟಾಗಿ ನಾನು ಹೇಳಿದೆ ಅಂತ ನೀವು ನಂಬೋದು ಬೇಡ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ನಡೀತಿರುವಂಥ ದಶಾ ಪೀರಿಯಡ್, ಆ ದಶಾ ಪೀರಿಯಡ್ ನಿಮಗೆ ಅನ್ಫೇವರಬಲ್ ಆಗಿದೆಯಾ, ಎಸ್ಪೆಷಲಿ ಮ್ಯಾರಿಟಲ್ ಲೈಫ್ಗೆ ಇಶ್ಯೂಸ್ ಆಗಿದೆಯಾ ಅಂತೇಳಿ ಫಸ್ಟ್ ನೋಡ್ಕೋಬೇಕಾಗತ್ತೆ. ಇದಕ್ಕೊಂದು ಎಕ್ಸ್ಪೀರಿಯನ್ಸ್ ಬೇಕು. ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಆ್ಯಪ್ನ ಓಪನ್ ಮಾಡಿಬಿಟ್ಟು ಅದರ ದಶೆಗಳನ್ನ ನೋಡೋದಲ್ಲ, ಅದನ್ನು ಅರ್ಥಸಹಿತವಾಗಿ ನೋಡೋದಕ್ಕೆ ತುಂಬ ನಾಲೆಡ್ಜ್ ಬೇಕಾಗತ್ತೆ. ಸುಮ್ಮನೆ ಏನೋ ಒಂದು ನೋಡಿ ನಾನು ಜ್ಯೋತಿಷ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗೂಗಲಲ್ಲೆಲ್ಲ ನೋಡಿದ್ರೆ ಅದು ಆಗೋದಿಲ್ಲ. ಅದಕ್ಕೊಂದು ಎಕ್ಸ್ಪೀರಿಯನ್ಸು, ಅನುಭವ ಬೇಕು. ಸಾವಿರಾರು ಜಾತಕಗಳನ್ನು ನೋಡಿರಬೇಕು. ಸೊ ಹಾಗಾಗಿ ಸಣ್ಣ ಪುಟ್ಟ ಬಿರುಕುಗಳು ಬರ್ಬೋದು, ನೀವು ಸಮಾಧಾನದಿಂದ ಬಗೆಹರಿಸ್ಕೊಳ್ಬೋದು. ಅದಾದಮೇಲೆ ಏನಾದರೂ ಒಂದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ನಿಮಗೆ ಬರಬೇಕಾಗಿರುತ್ತೆ, ಪಿತ್ರಾರ್ಜಿತವಾಗಿ ಸೊತ್ತು ಬರಬೇಕಾಗಿರುತ್ತೆ. ಅಲ್ಲಿ 100% ನಿಮಗೆ ಕಿರಿಕಿರಿಗಳು, ನಾನಾ ಥರದ ನೋವುಗಳು ಕ್ರಿಯೇಟ್ ಆಗುತ್ತೆ. ವೈವಾಹಿಕ ಜೀವನ, ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ. ಆಮೇಲೆ ಇನ್ನು 6ನೇ ಮನೆಯನ್ನು ನೋಡ್ತಾ ಇದ್ದರೆ 100% ಸಾಲದ ಬಾಧೆ ನಿಮ್ಮನ್ನು ಕಾಡುತ್ತೆ. ನೀವೇನು ಸಾಲದಲ್ಲಿದ್ದರೆ ಸಾಲನ ತೀರ್ಸೋಕ್ಕಾಗದಲ್ಲಿ ನೋವು ಪಡ್ತೀರಾ, ಟೆನ್ಷನ್ ಪಡ್ಕೊಳ್ತೀರಾ. ಅದನ್ನು ಹೊರಗಡೆ ಬರೋಕ್ಕೆ ನಾನಾ ರೀತಿಯಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸಾಲದಿಂದ ಒಂದು ದಿನಕ್ಕೆ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮ್ಯಾಜಿಕಲ್ ರೆಮಿಡೀಸ್ ಅಂತ ಏನು ಹೇಳ್ತಾರೆ ಅದು ಕೂಡ ಯಾವುದು ಕೂಡ ಇಲ್ಲ. ಹಾಗಾಗಿ ನಿರಂತರವಾಗಿ ಕೆಲಸ ಮಾಡ್ತಾ, ವರ್ಕ್ ಮಾಡ್ತಾ ಸಾಲಿನ ಹೊರಗಡೆ ಬರಬೇಕು. ಜೊತೆಯಲ್ಲಿ ನಮಗೆ ನಡೀತಿರೋಂಥ ಟೈಮ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಸಾಲದ ಬಾಧೆ ಹೆಚ್ಚಾಗೋ ಸಾಧ್ಯತೆ ಇದ್ದು ಅದರಿಂದ ಟೆನ್ಷನ್, ನೋವುಗಳು ಕ್ರಿಯೇಟ್ ಆಗೋದು. ಬಟ್ ಅದನ್ನು ಹೊರಗಡೆ ಬರುವಂಥ ಧೈರ್ಯ ಶಕ್ತಿ ಈ ರಾಶಿಯವ್ರಿಗೆ ಯಾವಾಗಲೂ ಇರುತ್ತೆ, ತೊಂದರೆ ಇಲ್ಲ. ಅದಾದಮೇಲೆ ನವಮ ಭಾವದಲ್ಲಿರುವಂತಹ ಶನಿಗ್ರಹವನ್ನು ನೋಡ್ತಾ ಇದ್ದರೆ ಉತ್ತಮವಾಗಿರುವಂಥ ಪ್ಲೇಸ್ ಆಗದೇ ಇದ್ದರೂ ಸಹ ಎಲ್ಲ ಡಿಲೇ ಮಾಡುತ್ತೆ. ಒಂದೊಂದು ಸಲ ನಿಮಗೆ ಪ್ರಮೋಷನ್ನು, ಕೆಲಸ, ಇಂಟರ್ವ್ಯೂ ಕೊಟ್ಟಿದ್ರೆ ಆ ಕೆಲಸ, ಇಂಥ ಕೆಲಸಗಳೆಲ್ಲ ಡಿಲೇ ಮಾಡೋ ಸಾಧ್ಯತೆ ಇರುತ್ತೆ. ಆಮೇಲೆ ಒಂದೊಂದು ಥರ ಹೆಚ್ಚು ದೇವಸ್ಥಾನಗಳ ಸಂಚಾರ ಮಾಡೋ ಸಾಧ್ಯತೆ ಈ ರಾಶಿಯವರಿಗೆ ಅವಕಾಶಗಳಿದೆ ಅಂತ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಏನಾದ್ರೂ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು, ಹೆಚ್ಚು ಅವಕಾಶಗಳು ಖಂಡಿತವಾಗಲೂ ಸಿಗೋಣಂತೆ. ಇದ್ರ ಮೇಲೆ ಸಪ್ತಮ ಭಾವದನ್ನು ನಾವು ನೋಡೋದಾದರೆ ಅಷ್ಟೊಂದು ಉತ್ತಮವಾಗಿಲ್ಲ. ಆದರೂ ಸಹ ಮ್ಯಾರಿಟಲ್ ಲೈಫಲ್ಲಿ ಸಂತೋಷ ಸಿಗುತ್ತೆ.
ಚತುರ್ಥ ಭಾವ ಕೂಡ ಚೆನ್ನಾಗಿರೋದ್ರಿಂದ ಖಂಡಿತವಾಗಲೂ ಸಹ ಒಂದು ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ, ಆಹ್ಲಾದತೆ, ಆಮೇಲೆ ಒಂದು ಒಂದು ಒಳ್ಳೆ ಟೈಮ್ ನೀವು ಸ್ಪೆಂಡ್ ಮಾಡುವಂಥ ಸಾಧ್ಯತೆಗಳು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಜೊತೆಯಲ್ಲಿ 2ನೇ ಮನೆ ಕೇತುವಿನಿಂದ ಅನವಶ್ಯಕ ವಿಚಾರಗಳಿಗೆ ಹಣ ಪೋಲಾಗುವಂಥ, ಖರ್ಚಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಬೇಕಾಗತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಇದೆ. ನಮಸ್ಕಾರ.